ವೀಕ್ಷಕರೇ ನಮಸ್ಕಾರ. ಇವತ್ತಿನ ಒಂದು ಕಿರು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವು ಈ ಕಾರ್ಟ್ ಏನಿದೆ ಅಮೋಘದವರು ಮಾಡಿರೋದು ಈ ಕಾರ್ಟ್ ಈಗಾಗಲೇ ನಿಮಗೆ ಪರಿಚಯ ಆಗಿದೆ. ಈ ಕಾರ್ಟ್ದು ಕಾರ್ಯಕ್ರಮ ನೀವು ನೋಡಿರ್ತೀರಿ ಅಂತ ಅನ್ಕೊಳ್ತೀನಿ. ಸೊ ಇದರದ್ದು ನಿರ್ದಿಷ್ಟವಾಗಿ ಸ್ಪೇರ್ ಪಾರ್ಟ್ಸ್ ಇದೆ. ನಾವು ಬ್ಯಾಟ್ರಿ ಅಂತ ಹೇಳಿದ್ವಿ, ಅದಲ್ಲೆಲ್ಲ ಒಳಗಡೆ ಇರುತ್ತೆ ಅಂತ ಹೇಳಿದ್ವಿ, ಸ್ವಿಚ್ ಅಂತ ಹೇಳಿದ್ವಿ, ಇನ್ಯಾವುದೋ ಟೈರ್ ಅಂತ ಹೇಳಿದ್ವಿ. ಇದನ್ನ ನಾವು ನಿರ್ದಿಷ್ಟವಾಗಿ ಇವತ್ತು ನಮ್ಮ ಈ ಮೂಲತಃ ತಂತ್ರಜ್ಞರಾದಂತ ಶ್ರೀ ಸಂತೋಷ್ ಹೆಬ್ಬಾರ್ ಅವ್ರ ಹತ್ರ ಇವತ್ತಿನ ಕಂತಲ್ಲಿ ನಾವು ತಿಳ್ಕೊತೀವಿ. ಏನಕ್ಕೆಂದ್ರೆ ಇದು ಈ ಕಾರ್ಟ್ ಇರೋದಕ್ಕೆ ಅಂದ್ರೆ ಎಲೆಕ್ಟ್ರಿಕ್ ಆಪರೇಟೆಡ್ ಇರೋದಕ್ಕೆ ಇವರು ಊರಿಗೆ ತಾಲೂಕಿಗೆ ಹೋಬಳಿ ಮಟ್ಟಕ್ಕೆ ಶೋರೂಮ್ ಅನ್ನ ಮಾಡಕ್ ಆಗೋದಿಲ್ಲ, ಮಾಡೋ ಅಗತ್ಯ ಇಲ್ಲ. ಮೂಲತಃ ಉದ್ದೇಶ ಅದೇ ಇದೆ, ಅಗತ್ಯ ಇಲ್ಲ. ಹಂಗ್ ಮಾಡಿದ ಕೂಡಲೇ ಎಲ್ಲ ಲಿಮಿಟ್ ಆಗ್ಬಿಡ್ತಿದೆ. ಇವ್ರು ಸಿರ್ಸಿನಲ್ಲೇ ಕುತ್ಕೊಂಡು ಇಡೀ ರಾಜ್ಯವನ್ನ ಈಗಲೂ ಆಪರೇಟ್ ಮಾಡ್ತಾ ಇದ್ರೆ ಮಾಡಕ್ ಅವಕಾಶ ಇದೆ. ನಾವು ಫಾರ್ಮ್ ಟಿವಿನವರು ಸ್ಟುಡಿಯೋದಲ್ಲೇ ಕೂತ್ಕೊಂಡು ತೋಟ ಮಾಡಿದ್ದಾಗಿದೆ. ಹಾಗೆ ಆವಾಗ ಏನ್ ಕೇಳಿದ್ರೆ ಇದರಲ್ಲಿ ನಿಮ್ಗೆ ಸ್ಪಷ್ಟ ಸಿಕ್ಬಿಡುತ್ತೆ. ಇದಿಷ್ಟು ಸಿಂಪಲ್ ಇದೆ, ಬ್ಯಾಟ್ರಿ ಇಷ್ಟು ಸುಲಭ ತೆಗಿಬಹುದು, ಅವ್ರು ಫೋನಲ್ಲಿ ಹೇಳಿದ್ರೆ ನಾನು ಮಾಡ್ಬೋದು ಹೇಳುವಂತ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಬರ್ಬೇಕಂದ್ರೆ ನಾವು ಅದನ್ನ ಹೇಗಿದೆ, ಅದರದ್ದು ಫಿಟ್ಟಿಂಗ್ ಹೇಗಿದೆ ಹೇಳೋದನ್ನ ನಾವು ತೋರಿಸ್ಬೇಕು. ಆ ಉದ್ದೇಶಕ್ಕಾಗಿ ಇವತ್ತು ನಮ್ಮ ಸಂತೋಷ್ ಅವ್ರನ್ನ ಮಾತಾಡಿಸಿ ಇದರದ್ದು ಸ್ಪೇರ್ ಪಾರ್ಟ್ಸ್, ಈ ಗಾಡಿದು ಎಲ್ಲ ಸ್ಪೇರ್ ಪಾರ್ಟ್ಸ್ ಅನ್ನ ನಿಮ್ಗೆ ತೋರ್ಸಕ್ಕೆ ಹೊರಟಿದ್ವಿ. ಬನ್ನಿ ನೋಡ್ಬಾರ್ದು. ಸಂತೋಷ್ ಅವರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮ್ಮ ಬಾಯಲ್ಲಿನೇ ನಿಮ್ಮ ಸಮಕ್ಷಮ ನಮ್ಮ ಈ ಕಾರ್ಡ್ದು ಎಲ್ಲ ಬಿಡಿ ಭಾಗಗಳನ್ನ ಪರಿಚಯ ಮಾಡ್ಕೋಣ ಅಂತೇಳಿ ನಾವು ರೈತರ ಮಟ್ಟದಲ್ಲಿ ಅದಕ್ಕೆ ಮಾಡ್ತಾ ಇದ್ವಿ. ಇದು ಮುಖ್ಯವಾಗಿ ನೀವು ಹೇಳಿದ್ರಿ ಹಿಂದಿನ ಕಂತಲ್ಲಿ ಒಂದು ಬ್ಯಾಟ್ರಿ ಮಹತ್ವ, ಹೌದು. ಆಮೇಲೆ ಇನ್ನೊಂದು ಮೋಟ್ರು, ಬ್ಯಾಟ್ರಿಯಿಂದ ಮುಂದೆ ಚಾಲನೆ ಮಾಡುವಂತದ್ದು, ಹೌದು. ಇನ್ನೊಂದು ಕಂಟ್ರೋಲರ್, ಇದಿಷ್ಟು ಮಹತ್ವ ಅಂತ ಹೇಳಿದ್ರಿ. ಅದನ್ನ ನಾವೀಗ ಅದನ್ನ ಎಲ್ಲೆಲ್ಲಿ ಕೂರಿಸಿದಿರಿ, ಅದರದ್ದು ವಿವರ ನೀವು ಕೊಟ್ಟಿದ್ದೀರಿ. ಅದನ್ನ ಎಲ್ಲಿ ಕೂರಿಸಿದಿರಿ, ಅದರ ರಿಲೆವೆನ್ಸ್ ಏನು, ಬೇರೆ ಒಂದಿಷ್ಟು ನಾವು ಟೈರ್ ಗೇರ್ ಅಂತ ಅದನ್ನೆಲ್ಲ ಇವತ್ತು ಮಾತಾಡೋಣ. ಈಗ ನಾವು ಪ್ರಾರಂಭ ಬಹುಶಃ ಬ್ಯಾಟ್ರಿಯಿಂದ ಮಾಡುವ. ಈಗ ಸಂತೋಷ್ ಅವರು ಇದ್ರೊಳಗೆ ಬ್ಯಾಟ್ರಿ ಇದೆ ನೀವು ಹೇಳಿದ್ರಿ. ಮೊದ್ಲೇ ನೀವು ಸ್ಪೇರ್ ಪಾರ್ಟ್ಸ್ ಅಂದ್ರೆ ಚೈನಾ ಮೇಕ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕೆಳಗಡೆ ಇತ್ತು, ಹೌದು. ಅದಿದ್ರೆ ಕೆಳಗಡೆ ನೀರು ಇದೆಲ್ಲ ಸಮಸ್ಯೆ ಆಗಿ ಅದಕ್ಕೆ ನೀವು ಇಲ್ಲಿ ಚೇಂಜ್ ಮಾಡಿದಂತೆ ಇದ್ರೊಳಗೆ ಬ್ಯಾಟ್ರಿ ಇದೆ. ಈಗ ಈ ಬ್ಯಾಟ್ರಿಯಿಂದನೇ ಶುರು ಮಾಡೋದು ಒಂದು ರೀತಿಯ ಹೃದಯ ಅಂತ ಹೇಳ್ಬೋದು ನಿಮ್ಮ ಗಾಡಿಗೆ. ಇದಿಲ್ಲದ್ರೆ ಯಾವ್ದು ವ್ಯವಹಾರ ಇಲ್ಲ, ಮತ್ತೆ ಅದನ್ನ ಸುಲಭವಾಗಿ ತೆಗಿಬಹುದು ಅಂತ ಹೇಳಿ ಅದನ್ನೆಲ್ಲ ತೋರಿಸುವಂತೆ. ಓಕೆ, ಆ ಕಡೆ ಒಂದು ಚಾವಿ ಇದೆ, ಅದನ್ನ ಓಪನ್ ಮಾಡ್ಕೊಂಡು ನಾವು ಡೋರ್ ಅನ್ನ ಓಪನ್ ಮಾಡಬಹುದು. ಸೀಟನ್ನ ಓಪನ್ ಮಾಡಿ ಪ್ಲಗ್ ಅನ್ನ ತೆಗೆದು ನಾವು ಬ್ಯಾಟ್ರಿಯನ್ನ ಎತ್ತಬಹುದು ಹೊರಗಡೆ. ಇದು ನೀವೇನು 2 ಕಿಲೋವ್ಯಾಟ್ ಬ್ಯಾಟ್ರಿ ಅಂತ ಹೇಳಿದ್ರೆ ಇದೇ ಬ್ಯಾಟ್ರಿ, ಹೌದು. ಸೊ ಇದು ಕಾಂಪ್ಯಾಕ್ಟ್, ಇದರಲ್ಲಿ ನಾವೇನು ಎಸಿಡ್ ಹಾಕೋದು ಇನ್ನೊಂದು ಏನಿಲ್ಲ, ಲಿಥಿಯಂ ಅಯಾನ್ ಬ್ಯಾಟ್ರಿ, ಹೌದು. ಸೊ ಇದನ್ನ ನಾವು ಇಲ್ಲಿ ಏನು ಕಾಮನ್ ಪ್ಲಗ್ ಇದೆ, ಬೇರೆ ಸ್ಕೂಟರ್ಗೆ ಕನೆಕ್ಟ್ ಮಾಡಬಹುದು, ಇನ್ನೊಂದು HDP ಗೆ ಕನೆಕ್ಟ್ ಮಾಡಬಹುದು, ಯಾವ್ದಕ್ ಬೇಕಾದ್ರೂ ಇದನ್ನ ಕನೆಕ್ಟ್ ಮಾಡಬಹುದು. ಇದೊಂದು ಪವರ್ ಬ್ಯಾಂಕ್, ಹೌದು, ಪವರ್ ಬ್ಯಾಂಕ್, ಕರೆಕ್ಟ್. ಸೊ ಇದನ್ನ ಇದಕ್ಕೆ ಚಾರ್ಜರ್ ಕನೆಕ್ಟ್ ಮಾಡೋದಿಲ್ಲಿಂದ ಇದೆ ಸಿಂಗಲ್ ಪಾಯಿಂಟ್, ಇಲ್ಲೂ ಕನೆಕ್ಟ್ ಮಾಡಬಹುದು, ಅಥವಾ ವೆಹಿಕಲ್ ಒಳಗಡೆ ಇಲ್ಲೂ ಕನೆಕ್ಟ್ ಮಾಡಬಹುದು. ಇಲ್ಲಿ ಬ್ಯಾಟ್ರಿ ಒಳಗಡೆನೆ ಇದ್ದಾಗ ನಾವು ಚಾರ್ಜ್ ಮಾಡೋದು ಇಲ್ಲಿ, ಬ್ಯಾಟ್ರಿ ತೆಗೆದಾಗ ಚಾರ್ಜ್ ಮಾಡೋದು ಇಲ್ಲಿ ಡೈರೆಕ್ಟ್, ಹೌದು. ಪವರ್ ಕನೆಕ್ಟ್ ಮಾಡ್ಬಿಟ್ರೆ ಮುಗೀತು, ಹೌದು. ಸೊ ನೀವು ಎರಡು ಯೂಸ್ ಮಾಡಬಹುದು. ಇದೊಂದೇ ಗಾಡಿ ಬಳಸೋದಾದ್ರೆ ಇಲ್ಲೇ ಚಾರ್ಜ್ ಮಾಡಿ, ಹೌದು. ಇಲ್ಲಿ ಪವರ್ ಬ್ಯಾಂಕ್ ಅಲ್ಲಿ ಇಡೋದಕ್ಕೆ ನೀವು ಜಾಗ ಕೊಟ್ಟಿರೋದು ಇಲ್ಲ, ಅಲ್ಲಿ ರೀಚ್ ಅಂದ್ರೆ ನೀರ್ ತಾಗಬಾರ್ದು, ಅದಕ್ಕೆ ಕನೆಕ್ಟರ್ ಗಳಿಗೆ ಮಣ್ಣಿಗೆ ಹೋಗ್ಬಾರ್ದು ಅಂತ ಅದಕ್ಕೊಂದು ಕ್ಯಾಪ್ ಇಟ್ಟಿದ್ದೇವೆ. ಇಷ್ಟು ಬ್ಯಾಟ್ರಿ ಒಳಗಡೆ ಹಾಕಿ ಇದನ್ನ ಮುಚ್ಚಿ ಕೀ ಲಾಕ್ ಮಾಡ್ಕೊಬಿಟ್ರೆ ಆಯ್ತು. ಆ ಕಡೆ ಸೇಫ್ ಆಗುತ್ತೆ, ಮಳೆ ನೀರಿಂದ ಕೂತ್ಕೊಳ್ಳೋ ಜಾಗ ಇದು, ಹೌದು. ಮಳೆ ನೀರಿಂದ ಎಲ್ಲರಿಂದ ಸೇಫ್, ಹೌದು. ನಂತರ ಇಲ್ಲಿ ನಾವು ಕೀ ಹಾಕಿದ್ರೆ ಡೈರೆಕ್ಟ್ ಸ್ಟಾರ್ಟ್. ಈಗ ಫಾರ್ವರ್ಡ್ ಇಗ್ನಿಷನ್ ಕೀ. ಈಗ ನಾವು ಜಸ್ಟ್ ಆಕ್ಸಿಲೇಟರ್ ಕೊಟ್ರೆ ಮೊಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ, ಹೌದು. ರಿವರ್ಸ್ ಹಾಕೋದಿದ್ರೆ ಈಗ ಒಂದು ಬಟನ್ ಅನ್ನ ಚೇಂಜ್ ಮಾಡಿದ್ರೆ ಆಕ್ಸಿಲೇಟರ್ ಕೊಟ್ರೆ ರಿವರ್ಸ್ ಹೋಗುತ್ತೆ, ಹೌದು. ಸಿಂಪಲ್ ಇದೆ, ಹೌದು. ಇದಕ್ಕೆ ಗೇರ್ ಸಿಸ್ಟಮ್ ಅಂತ ಪ್ರಶ್ನೆ ಇಲ್ಲ, ರಿವರ್ಸ್ ಸ್ವಿಚ್ ಇದೆ, ಹೌದು. ಅದನ್ನ ರಿವರ್ಸ್ ಸ್ವಿಚ್ ಯಾಕೆ ಇಲ್ಲಿ ಕೊಡ್ಲಿಲ್ಲ? ಫಸ್ಟ್ ನಾವು ಇಲ್ಲೇ ಕೊಟ್ಟಿದ್ವಿ, ಅದ್ರದ್ದು ಪದೇ ಹಾಳಾಗ್ತಾ ಇತ್ತು. ಆ ಸ್ವಿಚ್ ಹಾಳಾದ್ರೆ ಇಡೀ ಆಕ್ಸಿಲೇಟರ್ ಯೂನಿಟ್ ಅನ್ನ ಚೇಂಜ್ ಮಾಡೋ ಅನಿವಾರ್ಯ ಸಂದರ್ಭ ಬಂದು ಬಿಡ್ತಾ ಇತ್ತು. ಸುಮ್ಮನೆ ಕಾಸ್ಟ್ ಜನರಿಗೆ ಬರ್ಡನ್ ಆಗಬಾರ್ದು ಅಂತ ಇಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಈಗ ಮಳೆ ನೀರಿಂದ ಇದು ಸೇಫ್ ಆಗಿದೆ, ಹೌದು. ಮಳೆ ನೀರು ತೊಂದರೆ ಆಗ್ತಾ ಇತ್ತು. ಮತ್ತೆ ರಿವರ್ಸ್ ಹಾರ್ನ್ ಅನ್ನ ಅಲ್ಲಿ ಇಟ್ಟರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ವೈರ್ ಕನೆಕ್ಷನ್ ಗಳು ಬೇಕಾದಷ್ಟು ಸಿಗೋದಿಲ್ಲ ಅಲ್ಲಿ ರಿವರ್ಸ್ ಸ್ವಿಚ್ ಅನ್ನ ಇಟ್ಟಾಗ. ಜನರಿಗೆ ಸ್ವಿಚ್ ಅನ್ನು ನಾವು ಚೇಂಜ್ ಮಾಡಿದ್ದೇವೆ,
ಫಾರ್ವರ್ಡ್ ಇಂದ ರಿವರ್ಸಿಂಗ್ ಮಾಡ್ಕೊಂಡಿದ್ದೇವೆ ಅದ್ರ ಬಿದ್ದಿದೆಯಾ ಅಲ್ವಾ ರಿವರ್ಸಿಗೆ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಅವ್ರು ಮುಂದ್ ನೋಡ್ತಾ ಎಕ್ಸಿಲೇಟರ್ ಕೊಟ್ಬಿಟ್ರೆ ಹಿಂದ್ ಹೋಗೋದು, ಹಿಂದ್ ನೋಡ್ತಾ ಎಕ್ಸಿಲೇಟರ್ ಕೊಟ್ರೆ ಮುಂದ್ ಹೋಗೋದು, ಆ ತರ ಎಲ್ಲ ಕಸ್ಟಮರ್ ಗಳ ಫೀಡ್ಬ್ಯಾಕ್ ಬಂತು. ಅದಕ್ಕೋಸ್ಕರ ಶಿಫ್ಟ್ ಮಾಡಿ ಮತ್ತೆ ರಿವರ್ಸ್ ಹಾರ್ನ್ ಅನ್ನ ಕೂಡ ಹಾಕಿದೆ. ಸ್ವಿಚ್ ಇದಕ್ಕೆ ಹಾ. ನಮ್ಮ ಪವರ್ ಆನ್ ಅದು ಕೂಡ ನಾವು ಪ್ರೋಟೋಟೈಪ್ ಮಾಡಿರೋದ್ರಲ್ಲಿ ಇಲ್ಲಿತ್ತು, ಅದನ್ನು ಕೂಡ ಇಲ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಅಲ್ಲಿ ನೀರು ಬಿದ್ದು ಹಾಳಾಗ್ತಾ ಇತ್ತು. ಹೌದು, ಸೇಫ್ಟಿಗಾಗಿ. ಏನ್ ಕೇಳಿದ್ರೆ ಇದು ಮತ್ತೆ ಸ್ಟಾರ್ಟ್ ಪ್ರಶ್ನೆ ಬರೋದಿಲ್ಲ. ಇಲ್ಲ. ಸೊ ಇಲ್ಲಿ ಇಗ್ನಿಷನ್ ಸ್ವಿಚ್ ಹಾಕಿ ಎಕ್ಸಲೇಟರ್ ಕೊಟ್ಬಿಟ್ರೆ ಗಾಡಿ ಮುಂದೆ ಹೋಗ್ತದೆ. ಹೌದು, ಮತ್ತೆ ನಾವು ಮೊದ್ಲೇ ಫಸ್ಟ್ ಗಾಡಿ ಕೊಟ್ಟಿರೋದಕ್ಕೂ ಕೂಡ ಈ ರಿವರ್ಸ್ ಸ್ವಿಚ್, ಇಗ್ನಿಷನ್ ಕೀ ಎಲ್ಲವನ್ನ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದೇವೆ. ಅವರಿಗೆ ನಾವು ಕೊಟ್ಟಾಗಿದೆ, ನಮಗೆ ಬಿಡೋದು ಅಂತ ಇಲ್ಲ. ಈಗ ನೀವು ಇದನ್ನ ಕೀ ಹಾಕಿ ಇದು ಮಾಡಿದ ಕೂಡಲೇ ಮೋಟರ್ ಚಾಲು. ಹೌದು. ಈಗ ಎಕ್ಸಲೇಟರ್ ಬಿಟ್ಬಿಟ್ರೆ ಮೋಟರ್ ಬಂದಾಗ್ಬಿಡ್ತದೆ. ಸೊ ಇಲ್ಲಿ ಐಡ್ಲಿಂಗ್ ನಲ್ಲಿ ರನ್ನಿಂಗ್ ಮಾತು ಬರೋದಿಲ್ಲ. ಇಲ್ಲ ಇಲ್ಲ. ಸೊ ಇದು ಏನಿದ್ರು ಎಕ್ಸಲೇಟರ್ ಆನ್ ಆಫ್ ಅಲ್ಲೇ ಅಷ್ಟೇ. ಒಂದು ಸ್ವಿಚ್ ಆನ್ ಇರಬೇಕು. ಹೌದು, ಅಷ್ಟೇ ಸಿಂಪಲ್. ಹಂಗಾದ್ರೆ ಪ್ರತಿ ಮೂಮೆಂಟ್ ಅಲ್ಲೂ ಆಫ್ ಆಗ್ತದೆ, ಆಫ್ ಆಗ್ಬಿಡುತ್ತೆ. ಬಿಟ್ಟು ಕೂಡಲೇ ಆಫ್. ನಾವೀಗ ಒಂದು ತೆಂಗಿನ ಮರದ ಹತ್ರ ಕಾಯಿ ಎತ್ತಾಕೊಳ್ಬೇಕು ಅಂತ ಪ್ರತಿ ಸರಿನೂ ಕೀ ಬಂದ್ ಮಾಡ್ಬೇಕು ಅಂತ ಇಲ್ಲ. ಆದ್ರೆ ಇನ್ನು ಸೇಫ್ಟಿ, ಯಾರಾದ್ರೂ ಚಿಕ್ಕ ಮಕ್ಕಳಿದ್ದಾರೆ ಅವ್ರು ಎಕ್ಸಿಲೇಟರ್ ಕೊಟ್ಟು ಮುಂದೆ ಹೋಗ್ಬಿಡ್ತದೆ ಗಾಡಿ ಅನ್ನೋ ಕಾರಣ ಇದ್ರೆ ಬಂದ್ ಮಾಡ್ಕೊಳ್ಬಹುದು. ಇಲ್ಲ ಹಾಗೆ ನಾವು ನಿಲ್ಸೋದು, ಕಾಯನ್ನ ಎತ್ತಾಕೊಳ್ಳೋದು ಅಥವಾ ಮತ್ತೇನೋ ಮಟೀರಿಯಲ್ ಅನ್ನ ಹಾಕೊಳ್ಳೋದು, ಹಾಗೆ ಮುಂದೆ ಎಕ್ಸಿಲೇಟರ್ ಕೊಟ್ಟು ಹೋಗ್ಬಿಡ್ಬೋದು. ಇದು ಹೈಡ್ರೋಲಿಕ್ ಲಿಫ್ಟಿಗೋಸ್ಕರ ಈ ಬಟನ್ ಅನ್ನ ಅಪ್ ಡೌನ್ ಇದನ್ನ ಪ್ರೆಸ್ ಮಾಡಿದ್ರೆ ಲಿಫ್ಟ್ ಆಗತ್ತೆ. ನಾವ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಿಲ್ಸ್ಕೊಳ್ಬಹುದು. ಇಲ್ಲಿಂದ ಡೌನ್ ಆಗೋದಿಲ್ಲ, ಮೇಲೆ ಕೂಡ ಹೋಗೋದಿಲ್ಲ. ಹೌದು. ಇದು ಎಷ್ಟು 90 ಡಿಗ್ರಿ ಹೋಗ್ತದ? ಇಲ್ಲ, ಇದು ಒಂದು 40 ಡಿಗ್ರಿ ಹೋಗುತ್ತೆ, ಸಾಕಾಗುತ್ತೆ, ಅನ್ಲೋಡ್ ಆಗುತ್ತೆ. ಸಾಕು. ಹೌದು. ಸೊ ಇದು ಡೌನ್, ಇದನ್ನ ಒತ್ತಿದ್ರೆ ಹೌದು ಬರುತ್ತೆ. ಹೌದು. ಇಷ್ಟು ಸೌಂಡ್ ಹೈಡ್ರಾಲಿಕ್ ಆಯಿಲ್ ಸರ್ಕ್ಯುಲೇಷನ್. ಇಲ್ಲಿ ಏನಂದ್ರೆ ಇಲ್ಲಿ ನೋಡಿ, ಆಯಿಲ್ ಸರ್ಕ್ಯುಲೇಷನ್ ನಿಂತ ತಕ್ಷಣ ಸೌಂಡ್ ಕಡಿಮೆ ಆಯ್ತು. ಅದು ಆಯಿಲ್ ಆ ಪ್ರೆಷರ್ ನಲ್ಲಿ ಅಲ್ಲಿ ವಾಲ್ವ್ಗಳಲ್ಲಿ ಹೋಗ್ಬೇಕಾದ್ರೆ ಆ ತರ ಸೌಂಡ್ ಮಾಡ್ತಾರೆ. ಇದು ನಿಮ್ಮ ಹೈಯರ್ ಎಂಡ್ ಮಾಡೆಲ್ ಅಲ್ಲಿ ಕೊಟ್ಟಿದ್ದೀರಿ. ಹೌದು. ಓಕೆ, ಹಾಗಾದ್ರೆ ಇದು ಈಗ ಹೌದು, ಈಗ ಬ್ಯಾಟ್ರಿಯಿಂದ ಡೈರೆಕ್ಟ್ ಆಗಿ ಪವರ್ ತಗೊಳ್ತಾ ಇದೆ. ಹೌದು, ಬ್ಯಾಟ್ರಿಯಿಂದ ಅಂದ್ರೆ 10 ಸೆಕೆಂಡ್ ಗಾಡಿ ಆನ್ ಮಾಡಿಲ್ಲ, ಏನಿಲ್ಲ. ಹೌದು, ಅದ್ರ ಪಾಟಿಗೆ ಅದು ಲಿಫ್ಟ್ ಆಗುತ್ತೆ. ಈಗ ನೀವು ಹಂಗಾರೆ ಹೈಡ್ರಾಲಿಕ್ ಸಪರೇಟ್ ಮೋಟರ್ ಕೊಟ್ಟಿದ್ದೀರಿ. ಹೌದು, ಸಪರೇಟ್ ಮೋಟರ್ ಹಾಕಿದೆ. ಹೌದು ಹೌದು. ಅಂದ್ರೆ ಅದರಿಂದ ಮೇಂಟೆನೆನ್ಸ್ ಇದೆ. ಜಸ್ಟ್ ಇದು ಒಂದು ವೈರ್ ಕನೆಕ್ಷನ್ ಅಷ್ಟೇ ಇರೋದು. ಅದೇ ಒಂದೇ ಮೋಟರ್ ಇಂದ ನಾವು ಗೇರ್ ಬಾಕ್ಸ್ ಇಂದ ಕನೆಕ್ಷನ್ ತಗೊಂಡ್ರೆ ಅಲ್ಲಿಂದ ಗೇರ್ಗಳು, ಅಲ್ಲಿಂದ ಪೈಪ್ ಲೈನ್ಗಳು ಜಾಸ್ತಿ ಆಗುತ್ತೆ. ಓಕೆ, ಈಗ ನಾವು ಉಳಿದಿದ್ದು ಮುಂದಿನ ಆಮೇಲೆ ಹೋಗೋಣ. ಇದು ಹಾಪರ್. ಹಾಪರ್ದು ಇದು ಸೈಜ್ ಎಷ್ಟಿದೆ? ಇದು ಮಾಮೂಲಿ, ಇದು ನಮ್ದು ಸ್ಟ್ಯಾಂಡರ್ಡ್ ಸೈಜ್ ನಾವು ರೆಕಮೆಂಡ್ ಮಾಡಿ ಕೊಡೋದು. ಅಗಲ 32 ಇಂಚು, ಉದ್ದ 42 ಇಂಚು, 2.5 by 3.5 ಅಡಿ. ಇದರಲ್ಲಿ ಗಾಡಿ ಯಾವತ್ತು ಟಾಪಲ್ ಆಗೋದಿಲ್ಲ. 6 ಇಂಚು ಹೊರಗಡೆ ಟೈರ್. ಹೌದು, ಹೈಟ್ 16 ಇಂಚ್ ಇಲ್ಲಿಗೆ. ಹೌದು, ಇದಕ್ಕಿಂತ ಮೇಲೆ ರೆಕಮೆಂಡೆಡ್ ಅಲ್ಲ. ಹಗುರ ವಸ್ತು ಹಾಕಿದ್ರೆ ಮಾಡ್ಕೊಳ್ಬಹುದು. ಪೈಪ್ ಹಾಕಿ ಅದು ರೈತ ಕೈ ಸಿಕ್ಕ ಮೇಲೆ ಮಾಡ್ಕೊತಾರೆ. ಅಂದ್ರೆ ನಾವೇ ಅದನ್ನ ಕೊಟ್ರೆ ಅದಕ್ಕಿಂತ ಮೇಲೆ ಲೋಡ್ ಆಗ್ತದೆ. ಅದಕ್ಕೋಸ್ಕರ ನಾವು ಇಷ್ಟನ್ನ ಸ್ಟ್ಯಾಂಡರ್ಡ್. ಇದರಲ್ಲಿ 15 ಬುಟ್ಟಿ ಮಣ್ಣು ಹಿಡಿತದೆ. ಅಂದ್ರೆ ಮಣ್ಣು, ರೇತಿ, ನೀವು ಯಾವ್ದೇ ಆತರ ಮಟೀರಿಯಲ್ ಅನ್ನ ತುಂಬಿದ್ರೆ ಇದರಲ್ಲಿ 6 ಕ್ವಿಂಟಲ್ ಹಿಡಿತದೆ. ಯಾವ್ದೇ ಕಂಪ್ನಿಯವರು, ನಾವು ಬೊಲೆರೋ ಬಾಡಿ ನೋಡಿದ್ರೆ 1 ಫೀಟ್ ಹೈಟ್ ಅವರು ಕೊಟ್ಟಿರ್ತಾರೆ. ಆಮೇಲೆ ಕಸ್ಟಮೈಸ್ ಮಾಡ್ಕೊಂಡು ಎತ್ತರ ಮಾಡಿರೋದು. ಸೊ ಹಾಗಾಗಿ ಇದು ಬೇಕಾದ್ರೆ ನೀವು ಯಾವ ಉತ್ಪನ್ನವನ್ನ ತುಂಬ್ತೀರಿ ಮೇಲೆ 4 ಕ್ವಿಂಟಲ್ 6 ಕ್ವಿಂಟಲ್ ನಿಮ್ಮ ಮಾಡೆಲ್ ಇವರು ಬಾಡಿಯನ್ನ ಕಸ್ಟಮೈಸ್ ಮಾಡ್ಕೋಬಹುದು. ರೇಟ್ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಮಟೀರಿಯಲ್ ಇದೆ. ಸೊ ಈಗ ನಾನು ಹತ್ತಿ ಅಂಗಡಿ ಇಟ್ಟಿದ್ದೀನಿ ಅಂದ್ರೆ ದೊಡ್ಡದು ಪೆಟ್ಟಿಗೆ ಮಾಡ್ಕೋಬಹುದು. ಹೌದು, ಇದಕ್ಕೆ ಹಿಂದ್ಗಡೆ ಟ್ರಾಲಿಯನ್ನ ಕೂಡ ಅಟ್ಯಾಚ್ ಮಾಡ್ಕೊಳ್ಬಹುದು. ಹೌದು, ಟ್ರಾಲಿಯನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಲೈಟ್ ವೆಯ್ಟ್ ಲೋಡ್ ಅನ್ನ ಅಲ್ಲಿ ನಾವು ಲೋಡ್ ಮಾಡ್ಕೊಳ್ಬಹುದು. ಈಗ ವೆಹಿಕಲ್, ಹೌದು, ವೆಹಿಕಲ್ ದೊಡ್ಡದಿದ್ರೆ ಚಿಕ್ಕ ಜಾಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದು ನಾವು ಟ್ರಾಲಿ ಆದ್ರೆ ಯಾವಾಗ ಬೇಕು ಅವಾಗ ಕಳಚಿಟ್ಕೊಳ್ಬಹುದು. ಹೌದು, ಹೌದು. ಓಕೆ, ಹಂಗಾದ್ರೆ ಆಫರ್ದು ಇಷ್ಟು ಯುಟಿಲಿಟಿ ಹಿಂದ್ಗಡೆ ಮಾತ್ರ ಓಪನ್ ಆಗುತ್ತೆ. ಹೌದು, ಅಂದ್ರೆ ಸೈಡ್ ಡೋರ್ ಓಪನ್ ಮಾಡೋದ್ರಿಂದ ಅಂದ್ರೆ ವೀಲ್ ಕಿಂತ ಹೊರಗಡೆ ಲೋಡ್ ಹಾಕ್ಬಿಡ್ತಾರೆ. ಯಾವ್ದೋ ಒಂದು ಕಾರಣದಲ್ಲಿ ಯಾವ್ದೋ ಒಂದು ಅರ್ಜೆಂಟ್ ಕೆಲಸ ಇದೆ ಮಾಡ್ಬಿಡೋಣ ಅಂತ ಮಾಡ್ಬಿಡ್ತಾರೆ. ಆ ನಂತರ ಗಾಡಿ ಸರಿ ಇಲ್ಲ ಅಂತ ಮಾತು ಬರ್ತದೆ. 3 ಚಕ್ರದ ಗಾಡಿ ಮೊದ್ಲೇ ನಾವು ಹೇಳ್ತಾ ಇದ್ವಿ ಪಲ್ಟಿ ಆಗ್ತದೆ ಅಂತ. ಅದರಲ್ಲಿ ಲೋಡ್ ವ್ಯತ್ಯಾಸ ಆಗಿರೋದ್ರಿಂದ ಪಲ್ಟಿ ಆಗಿರ್ತದೆ ಅನ್ನೋದು ಯಾರು ಗಮನಿಸಿರೋದಿಲ್ಲ. ಅದಕ್ಕೋಸ್ಕರ ನಾವು ಫಿಕ್ಸ್ಡ್ ಬಾಡಿಯನ್ನೇ ನಾವು ರೆಕಮೆಂಡ್ ಕೊಡೋದು ಸ್ಟ್ಯಾಂಡರ್ಡ್ ನಲ್ಲಿ. ಹೌದು, ಇದನ್ನ ವೀಲ್ ಅನ್ನ ಬಾಡಿಯಿಂದ ಆಚೆ ಇಟ್ಟಿದ್ದೀರಿ. ಹೌದು, ಇದೇ ಕಾರಣಕ್ಕೆ ಟಾಪಲ್ ಆಗಬಾರದು ಅಂತ. ಪಲ್ಟಿ ಹೊಡಿಬಾರದು. ಹೌದು. ಸೊ ಇದು ಈಗ ಟಾಪ್ ಎಂಡ್ ಗಾಡಿ ಇರೋದಕ್ಕೆ ನಿಮ್ಗೆ ಹೈಡ್ರಾಲಿಕ್ ಲಿಫ್ಟ್ ಇದೆ, ಜೊತೆಗೆ ಪವರ್ ಟಿಲ್ಲರ್ ಟೈರ್ ಇದೆ.
ಪವರ್ ಟಿಲ್ಲರ್ ಇಂದ ಮುಂದಿನ ವೀಲ್ ಇದು ಇದು ಮಿನಿ ಪವರ್ ಟಿಲ್ಲರ್ದು. ಹೌದು, wheel. ಹಾ. ಸೊ ಇದು ಕೆಸರಲ್ಲಿ ಎಲ್ಲೇ ಇದ್ರು ಆರಾಮಾಗಿ ಹೋಗುತ್ತೆ. ಬಟ್ ಇದನ್ನ ಹಾಕಿದ್ರೆ ಇದರದ್ದು ಪವರ್ ಕನ್ಸಂಪ್ಷನ್ ಹೌದು ಜಾಸ್ತಿ, 30%. ಸಣ್ಣ ಗಾಡಿಗಳಿಗೆಲ್ಲ ಹಾಕಿದ್ರೆ ಇದು ಹೆಚ್ಚಿಗೆ ಬ್ಯಾಟರಿ ತಿಂತದೆ. ಹೌದು, ಮತ್ತೆ ಲೋಡಿಂಗ್ ಕೆಪಾಸಿಟಿ ಕೂಡ ತುಂಬಾ ಕಡಿಮೆ ಆಗ್ಬಿಡ್ತದೆ ಚಿಕ್ಕ ಗಾಡಿಗಳಿಗೆ. ಹೌದು, ಸೊ ಹಾಗಾಗಿ ಅಂದ್ರೆ ಇದಕ್ಕೆ ಇದು ಮಾತ್ರ. ಹೌದು, ಕರೆಕ್ಟ್. ನಿಮ್ದು ಚಿಕ್ಕ ಗಾಡಿ 4 ಕ್ವಿಂಟಲ್ ಗಾಡಿಗೆ ಏನಿದ್ರು ಸ್ಕೂಟರ್ ಟೈರ್. ಹೌದು, ಕರೆಕ್ಟ್. ನೀವು ಮತ್ತೆ ಅದ್ಲ ಬದಲಿ ಮಾಡೋದು ರೆಕಮೆಂಡೆಡ್ ಅಲ್ಲ. ಮತ್ತೆ ಇದರಲ್ಲಿ ಎಲ್ಲ ಪವರ್ ಟಿಲ್ಲರ್ ನಲ್ಲಿ ಏನಾಗ್ತದೆ, ಇಂಜನ್ ವೇಟ್ ಗೆ ಟ್ರಾಲಿಯನ್ನ ಜಗ್ಬೇಕು. ಇಂಜನ್ಗೆ ಕೆಪಾಸಿಟಿ ಇದೆ, 1 ಟನ್ ಟ್ರಾಲಿ 2 ಟನ್ ಟ್ರಾಲಿಯನ್ನ ಎಳೆಯುವಷ್ಟು. ಆದ್ರೆ ರೋಡ್ ಗ್ರಿಪ್ ಸಿಗ್ಬೇಕಲ್ಲ. ಈಗ ಟಾರ್ ರೋಡ್ ನಲ್ಲಿ ಗ್ರಿಪ್ ಸಿಗುತ್ತೆ ಟೈರ್ಗೆ. ನಾವು ಮಣ್ ರೋಡ್ ನಲ್ಲಿ, ಬೊಜ್ಜು ರೋಡ್ ನಲ್ಲಿ ಅಥವಾ ಕೆಸರು ರೋಡ್ ನಲ್ಲಿ ಹೋದಾಗ ಟೈರ್ ಅಷ್ಟೇ ತಿರುಗ್ತಾ ಇರ್ತದೆ. ಅದಕ್ಕಾಗಿ ನಾವು ಎಷ್ಟೋ ವಿಡಿಯೋಗಳಲ್ಲಿ ಅಥವಾ ಎಷ್ಟೋ ಜಾಗದಲ್ಲಿ ನೋಡಿರ್ತೇವೆ. ಇದರಲ್ಲಿ ಹಾಗಾಗೋದಿಲ್ಲ. ಎಲ್ಲಿ ತನಕ ಚಾಸಿ ಅಥವಾ ಹೌಸಿಂಗ್ ನೆಲಕ್ಕೆ ಟಚ್ ಆಗೋ ತನಕ ಕೆಸರಿನಲ್ಲಿ ಗಾಡಿ ಹೋದ್ರು ಕೂಡ ಮೂವ್ಮೆಂಟ್ ಆಗುತ್ತೆ, ಗ್ರಿಪ್ ಟೈರ್ಗೆ ಸಿಗುತ್ತೆ. ಇದ್ರ ಮೇಲಿರೋ ಎಲ್ಲ ಲೋಡು ಟೈರ್ ಮೇಲೆ ಇರುತ್ತೆ. ಹೌದು. ಅದಕ್ಕೆ ಒಂದು ನಾವು ಮಿನಿ ಟ್ರ್ಯಾಕ್ಟರ್ ನಲ್ಲಿ ದೊಡ್ಡ ಟ್ರಾಲಿ ಹಾಕೊಂಡು ಘಟ್ಟ ಹಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಘಟ್ಟದಲ್ಲಿ ಸ್ಲಿಪ್ ಆಗ್ತದೆ ಬಿಟ್ರೆ ಎಳೆಯೋದಿಲ್ಲ. ಅದು ಇಂಜನಿಗೆ ಸಾಮರ್ಥ್ಯ ಇದೆ ಬೇಕಾದಷ್ಟು, ಆದ್ರೆ ಗ್ರಿಪ್ ಸಿಗ್ತಾ ಇಲ್ಲ. ಅಂದ್ರೆ 600 kg ಇಂಜನ್ 1 ಟನ್ ಟ್ರಾಲಿಯನ್ನ ಎಳಿಬೇಕು ಅಂತ ಆದಾಗ ಗ್ರಿಪ್ ಸಾಕಾಗೋದಿಲ್ಲ ಟೈರ್ಗೆ. ಇದು ಹಾಗಾಗಿ ನೀವು ಟೈರ್ ಮೇಲೆ ಕೊಟ್ಟಿದ್ದೀರಿ. ಹೌದು. ಈಗ ಇವನ್ ನೀವು ಹೊರಗೆ ಇಟ್ಟಿದ್ದಲ್ದೇನೆ ಟೈರ್ ಅನ್ನು ಹಿಂದಿಟ್ಟಿದ್ದೀರಿ ಅಂತಂದ್ರೆ ಬಾಡಿಗೆ. ಹೌದು, ಮುಂದ್ಗಡೆ ಮುಖ ಲಿಫ್ಟ್ ಆಗ್ಬಾರ್ದು ಅಂತ. ಸೊ ಇದ್ರ ಭಾರ ಪೂರ್ತಿ ಇದ್ಮೇಲೆ ಬಿದ್ರು ಕೂಡ ಇದು ಪಲ್ಟಿ ಆಗ್ಬಾರ್ದು. ಮುಂದೆ ಬಂದ್ರೆ ಭಾರ ಹಿಂದೆ ಹೋಗ್ಬಿಟ್ರೆ ತಕಡಿ ತರ ಆಗಿ ಪಲ್ಟಿ ಆಗುತ್ತೆ. ಹೌದು, ಅಂದ್ರೆ ಡೋರ್ ಓಪನ್ ಮಾಡಿ ನಾವೇನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಹೇಳಿರ್ತೀವಿ ಅದನ್ನ ಬಿಟ್ಟು ಕೆಲವೊಬ್ರು ಡೋರ್ ಓಪನ್ ಮಾಡಿ ಹಗ್ಗ ಹಾಕಿ ಕಟ್ಕೊಂಡು ಲೋಡ್ ಹಾಕ್ತಾರೆ. ಅಂತ ಕಂಡೀಷನ್ ಅಲ್ಲಿ ಆಗ್ಬಹುದು. ಆದ್ರೆ ಈ ಬಾಡಿ ಸೈಜ್ ನಲ್ಲಿ ಏನ್ ಲೋಡ್ ಇರ್ತದೆ ಅಂತ ಸಂದರ್ಭದಲ್ಲಿ ಆಗ್ಬೋದು, ಮಾಡಬಹುದು. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ, ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್.
ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಸರಿ, ಈಗ ನಾವು ಮುಂದಿನ ಇದಕ್ಕೆ ಬರುವ. ಇದು ಈಗ ನಮ್ಮ ನೋಡಿದ್ರೆ ಮೋಟರ್ ಸೈಕಲ್ ಹ್ಯಾಂಡ್ಲ್ ತರ ಕಾಣ್ತಾ ಹೌದು. ಏನಿದೆ? ಇದೆಲ್ಲ ಮೋಟಾರ್ ಸೈಕಲ್ದೇ ಪಾರ್ಟ್ಗಳು, ಸ್ವಿಚ್, ಹ್ಯಾಂಡ್ಲ್, ಬ್ರೇಕ್ ಲಿವರ್, ನಿಮ್ಗೆಲ್ಲ ಹೀರೋ ಶೋರೂಮಿಗೆ ಹೋದ್ರೆ ಸಿಗುತ್ತೆ. ಇದು ಇಲ್ಲಿ ನಿಮಗೆ ಕ್ಲಚ್ ಪ್ರಶ್ನೆ ಬರೋದಿಲ್ಲ. ಇಲ್ಲ, ಅಂದ್ರೆ ಮುಂದ್ಗಡೆ ಬ್ರೇಕ್, ಮುಂದ್ಗಡೆ ಬ್ರೇಕ್ ಇದು ಹಿಂದ್ಗಡೆ ಬ್ರೇಕ್. ಹಿಂದ್ಗಡೆ ಬ್ರೇಕ್ ಕೆಳಗೆ ಕೊಟ್ಟಿದ್ದೀರಿ. ಹೌದು. ಎರಡಕ್ಕೂ ಇದಕ್ಕೆ ಬ್ರೇಕ್ ಕೊಟ್ಟಿದ್ದೀರಿ. ಅಂದ್ರೆ 600 kg ಲೋಡ್ ಅನ್ನ ನಾವು ಕೈಯಲ್ಲಿ ಬ್ರೇಕ್ ಒತ್ತಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಮ್ಗೆ ಕೈ ನೋವು ಬರ್ತದೆ ಬೆರಳಲ್ಲಿ. ಅದಕ್ಕಾಗಿ ನಾವು ಕಾಲಿಗೆ ಬ್ರೇಕ್ ಕೊಟ್ಟಿದ್ದೇವೆ. ಓಕೆ, ಹಾಗಾದ್ರೆ ಇಲ್ಲಿ ಕ್ಲಚ್ ಇಲ್ದ ಹೋಗಿದ್ದಕ್ಕೆ ಇಲ್ಲಿ ಖಾಲಿ ಇದೆ, ಒಂದು ಕಿವಿ ಮುರಿದಂಗೆನೆ. ಸೊ ಇದು ಇದೆಂತ ಆನ್ ಆಫ್? ಇದು ಹೆಡ್ಲೈಟ್ ಆನ್ ಆಫ್ ಸ್ವಿಚ್. ಹೆಡ್ಲೈಟ್ ಆನ್ ಆಫ್. ಇದು ಹಾರ್ನ್. ಓಕೆ ಓಕೆ, ಹಾರ್ನ್ ಕೂಡ ಇದೆ. ಹಾರ್ನ್ ಕೂಡ ಇದೆ, ರಿವರ್ಸ್ ಅಲ್ಲಿ ಹಾರ್ನ್ ಇದೆ. ಹೌದು. ಹೆಡ್ಲೈಟ್ ಇದೇನಿದ್ರು ಲೈಟ್ ಮತ್ತೆ ಸೀಮಿತ. ಹೌದು. ಹೆಡ್ಲೈಟ್ ಅನ್ನು ನೀವು ಯಾವ್ದು ಇದು ಮಾಡಿದಿರಿ? ಅದು ಕೂಡ ಹೀರೋ ಶೋರೂಮ್ ನಲ್ಲೇ ಸಿಗತ್ತೆ. ಹೌದು. ಸೊ ದಟ್ ನಾವೆಲ್ಲರೂ ಕಂಬಕ್ಕೆ ಗುದ್ದಿ, ಮರಕ್ಕೆ ಗುದ್ದಿ ಹೊಡ್ಕೊಂಡ್ರೆ ಅಲ್ಲೇ ಹೋಗಿ ರಿಪ್ಲೇಸ್ ಮಾಡ್ತೀವಿ. ಹೌದು. ನಿಮ್ಮ ಹತ್ರ ಕೇಳೋ ಪ್ರಶ್ನೆ ಇಲ್ಲ. ಮತ್ತೆ ಇದಕ್ಕೆಲ್ಲ ಪಾರ್ಟ್ ನಂಬರ್, ಅವರಿಗೆ ಪರ್ಟಿಕ್ಯುಲರ್ ಪಾರ್ಟ್ ನಂಬರ್ ಬೇಕಂದ್ರೆ ಕಳಿಸ್ಕೊಡ್ತೇವೆ, ಅಲ್ಲೇ ಲೋಕಲ್ ಶಾಪ್ ನಲ್ಲಿ ತಗೊಂಡು ಹಾಕೊಡ್ಬೋದು. ವಾರಂಟಿ ಗ್ಯಾರಂಟಿ ಪ್ರಶ್ನೆ ಬರೋದಿಲ್ಲ ಇದಕ್ಕೆ. ವಾರಂಟಿ ಅಂದ್ರೆ 1 ವರ್ಷದಲ್ಲಿ ಬಲ್ಬ್ ಹಾಳಾದ್ರೆ ನಾವು ಕೊಡ್ತೇವೆ, ಫಿಸಿಕಲ್ ಡ್ಯಾಮೇಜ್ ಆದ್ರೆ ಕೊಡೋದಿಲ್ಲ. ಹೌದು. ಇದು ಡಿಸ್ಪ್ಲೇ, ಇದ್ರಲ್ಲಿ ಏನೇನಿದೆ? ಇದರಲ್ಲಿ ಬ್ಯಾಟ್ರಿ ಎಷ್ಟು ಇದೆ ಅಂತ ಕಾಣಿಸ್ತದೆ, ಪಾಯಿಂಟ್ ಲೆಕ್ಕದಲ್ಲಿ ಕಾಣಿಸ್ತದೆ, ಮತ್ತೆ ವೋಲ್ಟೇಜ್ ಲೆಕ್ಕದಲ್ಲಿ ಕಾಣಿಸ್ತದೆ, ಸ್ಪೀಡ್ ಕಾಣಿಸ್ತದೆ, ಟೋಟಲ್ ಕಿಲೋಮೀಟರ್ ಓಡೋ ಎಷ್ಟಾಗಿದೆ ಅನ್ನೋದು ಕಾಣಿಸ್ತದೆ. ಸೊ ನಮಗೆ ಬ್ಯಾಟ್ರಿ ಇಲ್ಲಿ ಇಂಪಾರ್ಟೆಂಟ್. ಹೌದು. ಆಮೇಲೆ ಖರ್ಚಾಗಿದ್ದು ಗೊತ್ತಾಗ್ಲಿಲ್ಲ ಅಂತ ಹೇಳೋ ಪ್ರಶ್ನೆ ಬರೋದಿಲ್ಲ. ಇಲ್ಲ, ಕಾಣಿಸುತ್ತೆ. ಒಂದ್ ವೇಳೆ ಅಕಸ್ಮಾತ್ ಆಗಿ ಅವರು ಗೊತ್ತಿಲ್ಲದೆ ಅಥವಾ ಅರ್ಜೆಂಟ್ ನೆಲ್ಲ ತಗೊಂಡೋಗಿ ಖಾಲಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಬ್ಯಾಟ್ರಿ ತಕೊಂಡು ಬಂದು ಚಾರ್ಜ್ ಮಾಡ್ಕೊಂಡು ತಗೊಂಡು ಬಂದು ಮತ್ತೆ ಗಾಡಿ ತಗೊಂಡು ಬರ್ಬೋದು. ಹೌದು. ಈಗ ಗಾಡಿಯನ್ನ ಮತ್ತೆ ತೊಳ್ಕೊಂಡು ಬರ್ಬೇಕು ಅಂತ ಇರೋದಿಲ್ಲ. ಹೌದು. ಇದು ಒಂದಾಯ್ತು. ಆಮೇಲೆ ಇದಕ್ಕೆ ಇದು ನೀವು ಸೇಫ್ಟಿ, ಇದು ಯಮಹ ಕಂಪ್ನಿದು. ಸೊ ಇದು ಇನ್ ಕೇಸ್ ಆದ್ರೆ ಕಾಲಿಗೆ ರಕ್ಷಣೆ. ಹೌದು. ಪಲ್ಟಿ ಹೊಡೆದ್ರೆ. ಬಟ್ ಅದಕ್ಕಿಂತ ಇದು ಪಲ್ಟಿ ಅಂದ್ರೆ ಮರಕ್ಕೆ ಬಾಳೆ ಗಿಡ ಇರ್ತದೆ, ಅಡಕೆ ಮರ ಇರ್ತದೆ, ನಾವ್ ಇಲ್ಲಿ ಕಾಲು ಇಟ್ಕೊಂಡಿರ್ಬೇಕಾದ್ರೆ ಫಸ್ಟ್ ನಮ್ಮ ಕಾಲಿಗೆ ಟಚ್ ಆಗೋದ್ರ ಬದಲು ಇದು ಲೈಟ್ ಆಗಿ ಎಲ್ಲ ಎದುರುಗಡೆಯಿಂದ ಏನಾದ್ರು ಅಬ್ಸ್ಟ್ರಕ್ಷನ್ಸ್ ಬಂದ್ರೆ ತಡ್ಕೊಳಕ್ಕೆ. ಹೌದು. ಆಮೇಲೆ ಇದು ಶಾಕ್ ಅಬ್ಸಾರ್ಬರ್ ಏನಿದು ಮಾಮೂಲಿ ಇದು ಕೊಟ್ಟಿದ್ರೆ ಏನದು? ಅಂದ್ರೆ ಇದು ಕಸ್ಟಮೈಸರ್ ಮಾಡಿಸ್ಕೊಂಡಿದ್ದೇವೆ. ಅಂದ್ರೆ 600 kg ನಾವು ಡೌನ್ ಇಳಿಬೇಕಾದ್ರೆ ಅಷ್ಟು ಮುಂದ್ಗಡೆ ವೀಲಿಗೆ. ಹೌದು. ಅದಕ್ಕಾಗಿ ನಾವು ಸ್ವಲ್ಪ ಹೆವಿ ಮಾಡಿಸ್ಕೊಂಡಿದ್ದೇವೆ. ಇದು ರಿಪ್ಲೇಸ್ಮೆಂಟ್ ಬೇಕಾದ್ರೆ ನೀವು ನಮ್ಮಲ್ಲಿ ಸಿಗ್ತದೆ. ಹೌದು. ಸೊ ಅದು ತೀರಾ ರೆಡಿಮೇಡ್ ಅಲ್ಲ, ನೀವು ಕಸ್ಟಮೈಸ್ ಮಾಡ್ಕೊಂಡಿದ್ದು. ಹೌದು. ಬಾಕಿ ಮಡ್ಗಾರ್ಡು ಅದು ಸ್ಟ್ಯಾಂಡರ್ಡ್. ಅದು ಸ್ಟ್ಯಾಂಡರ್ಡ್ ಹಾಳಾಗೋದಿಲ್ಲ ಬಿಡಿ. ಇಲ್ಲ. ಆಮೇಲೆ ಟೈರ್ ಇದು ಯಾವುದು? ಟೈರ್ ನಾರ್ಮಲ್ ಸ್ಕೂಟರ್ ಟೈರ್, ಹಿಂದಿನ ಟೈರ್ ಎಂಟರ್ ಗಾಡಿಗಳಿಗೆ ಬರ್ತದೆ. ಇದು ಮಾಮೂಲಿ ಟೈರು ಎಲ್ಲ ನೀವು ಅವಾಗ ಹೇಳಿದ್ರೆ. ಹೌದು. ಟ್ಯೂಬ್ ಟೈರ್ ಇಲ್ಲ, ಟ್ಯೂಬ್ಲೆಸ್ ಟೈರ್ ನಾವು ಹ್ಯಾಂಡ್ಲ್ ಹೀಗೆ ತಿರ್ಸಿ ಎಕ್ಸಿಲೇಟರ್ ಕೊಟ್ಟು ಬಿಟ್ರೆ ಓಪನ್ ಆಗ್ಬಿಡ್ತದೆ. ಅಂದ್ರೆ ಟ್ಯೂಬ್ಲೆಸ್ ಟೈರ್ ನಲ್ಲಿ ಬೀಡಿಂಗ್ ನಲ್ಲೇ ಏರ್ ಹೋಲ್ಡ್ ಆಗಿರೋದು, ಅಲ್ಲಿ ಒಂದ್ ಸ್ವಲ್ಪ ಓಪನ್ ಆಗ್ಬಿಡ್ತು ಅಂತಂದ್ರೆ ಅಲ್ಲಿಂದ ಎಲ್ಲ ಗಾಡಿಗೆ. ಹೌದು. ಅಂದ್ರೆ ಆಫ್ ರೋಡ್, ಅಂದ್ರೆ ಕಾರ್ನರ್ ಅಲ್ಲಿ ನಾವು ಹಚ್ಚಿದಾಗ ಹೊಂಡ ಇಳಿಸಿದಾಗ ರೆಕಮೆಂಡೆಡ್ ಅಲ್ಲ. ಹೌದು. ಫಂಕ್ಷನ್ ಆದ್ರೆ ಕೂರಿಸ್ಕೋಬೇಕು, ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ಏನೇನು ಕೊಟ್ಟಿದ್ದೀವಿ? ಇದು ಹ್ಯಾಂಡ್ ಬ್ರೇಕ್. ನಾವು ಇದನ್ನ ರಿಲೀಸ್ ಮಾಡಿದ್ರೆ ಗಾಡಿ ಫ್ರೀ ಆಯ್ತು ಈಗ. ಇದನ್ನ ಹಾಕೋದಿದ್ರೆ ಬ್ರೇಕ್ ಅನ್ನ ಪ್ರೆಸ್ ಮಾಡಿ ವಾಲ್ವ್ ಅನ್ನ ಆಫ್ ಮಾಡಿಬಿಟ್ರೆ ಹ್ಯಾಂಡ್ ಬ್ರೇಕ್ ಆಗಿದೆ. ಆಯಿಲ್ ಬ್ರೇಕ್. ಈಗ ಗಾಡಿ ಜಾಮ್ ಆಗಿದೆ. ಹ್ಯಾಂಡ್ ಬ್ರೇಕ್ ಇಲ್ಲಿ ಕೊಡ್ಲಿಲ್ಲ. ಹ್ಯಾಂಡ್ ಬ್ರೇಕ್ ಅಲ್ಲೇ ಕೊಟ್ಟಿದ್ದೇವೆ. ಅಂದ್ರೆ ಅದು ಈಸಿ ಮೇಂಟೆನೆನ್ಸ್. ಇಲ್ಲಿ ಮೊದ್ಲು ಫಸ್ಟ್ ನಾವು ಮಾಡಿರೋ ಪ್ರೋಟೋಟೈಪ್ ವೆಹಿಕಲ್ ಅಲ್ಲಿ ಇಲ್ಲೇ ಇತ್ತು, ಕೈಯಲ್ಲೇ ಬ್ರೇಕ್ ಇತ್ತು, ಹ್ಯಾಂಡ್ ಬ್ರೇಕ್ ಅಲ್ಲಿ ಇತ್ತು. ಯಾರೋ ಹೀಗೆ ಗಾಡಿ ಪಕ್ಕದಲ್ಲಿ ನಿಂತ್ಕೊಂಡವರು ಅದನ್ನ ಅಲ್ಲೇ ಪ್ರೆಸ್ ಮಾಡ್ಬಿಡ್ತಿದ್ರು, ಹೀಗೆ ಎಲ್ಲ ಮಾತಾಡದೆ ನಿಂತ್ಕೊಂಡ. ಆಗ ಗಾಡಿ ಫ್ರೀ ಆಗಿ ಮುಂದೆ ಹೋಗ್ಬಿಡ್ತಾ ಇತ್ತು. ಹಾಗೆ ಆದಷ್ಟು ಉದ್ದೇಶ ಪೂರ್ವಕವಾಗಿ ರಿಲೀಸ್ ಮಾಡ್ಬೇಕು. ಹೌದು, ಕರೆಕ್ಟ್. ಇಲ್ಲಿ ಕೊಟ್ಟಿದ್ರಿ ಇದು ಆಯಿಲ್, ಇದು ಕೊಟ್ಟಿದ್ರಿ. ಇದು ಬ್ರೇಕ್. ಈಗ ನಾವು ನಮಗೆ ಕಣ್ಣಿಗೆ ಕಾಣಲಾರದ ಪಾರ್ಟ್ ಬ್ರೇಕ್. ಬ್ರೇಕ್ ಹಿಂದಿಂದ ಮುಂದಿನ ಬ್ರೇಕ್ ಏನು? ಹಿಂದ್ಗಡೆ ಡಿಸ್ಕ್ ಬ್ರೇಕ್ ಇದೆ, ಮುಂದ್ಗಡೆ ಡ್ರಮ್ ಲೈನರ್ ಬ್ರೇಕ್ ಇದೆ. ಆಕ್ಟಿವ್ ಬ್ರೇಕ್ ಶೂ ಬರ್ತದೆ ಮುಂದ್ಗಡೆ. ಹಿಂದ್ಗಡೆ ಅಪಾಚಿ RTR
ಡಿಸ್ಕ್ ಪ್ಯಾಡ್ಗಳು ಬರ್ತದೆ. ಹಾ, ಎಲ್ಲಿ ಬೇಕಾದ್ರೂ ಸಿಗತ್ತೆ. ಸಿಗತ್ತೆ, ಅದನ್ನ ರಿಪ್ಲೇಸ್ ಮಾಡ್ಕೊಳ್ಳೋದು. ನಿಮ್ಮ ಹತ್ರ ತಗೋಬೇಕಂತ ಪ್ರಶ್ನೆ ಇಲ್ಲ, ಬರೋದಿಲ್ಲ. ಅಂದ್ರೆ ಎಷ್ಟೋ ಕೇಸ್ಗಳಲ್ಲಿ ನಮಗೆ ಸ್ಟಾರ್ಟಿಂಗ್ ನಲ್ಲಿ ಹಾಗೆ ಆಯ್ತು. 100 ರೂಪಾಯಿ ಪಾರ್ಟ್ ಕೊರಿಯರ್ ಮಾಡ್ಲಿಕ್ಕೆ 200 ರೂಪಾಯಿ ಕೊರಿಯರ್ ಚಾರ್ಜ್ ಹೋಗುತ್ತೆ, ಮತ್ತೆ 4 ದಿವಸ ಕಾಯ್ಬೇಕಾಗ್ತದೆ. ಮತ್ತೆ ಅದು ಹೆಂಗ್ ಫಿಟ್ ಆಗುತ್ತೆ ಅವ ಮೇಸ್ತ್ರಿ ಅರ್ಥ ಮಾಡ್ಕೊಂಡು. ಹೌದು. ಹಾ. ಇದಾದ್ರೆ ಗೊತ್ತು ಅಪಾಚಿ ಇದು ಹಾ. ಬರ್ತದಪ್ಪ ಹಾಕಂದ್ರೆ ಅದೇ ಸೇಮ್ ಹೌದು. ಇರ್ತದೆ, ಸೇಮ್. ಅದಕ್ಕೆ ನೀವು ಸಂಬಂಧಪಟ್ಟಂತ ನಿಮ್ಮ ಇಲ್ಲಿ ಇಂಟರ್ನಲ್ ಇದ್ರು ಅದಕ್ಕೆ ಮ್ಯಾಚಿಂಗ್ ಇಟ್ಟಿರ್ತೀವಿ. ಹೌದು. ಈಗ ಹೈಡ್ರಾಲಿಕ್ ಲಿಫ್ಟ್ ಇದಾಯ್ತು. ಹಾ. ಮ್ಯಾನ್ಯುವಲ್ ಮ್ಯಾನ್ಯುವಲ್ ಅಲ್ಲಿ ಅಂದ್ರೆ ನಾವು 1 ಕ್ವಿಂಟಲ್ 1.5 ಕ್ವಿಂಟಲ್ ತನಕ ಒಂದ್ ಮನುಷ್ಯ ಈಸಿಯಾಗಿ ಎತ್ತಬಹುದು. ಅದಕ್ಕಿಂತ ಜಾಸ್ತಿ ಇದ್ರೆ 2 ಜನ ಬೇಕು. ಅದನ್ನ ಫಸ್ಟ್ ಲಾಕ್ ಅನ್ನ ಓಪನ್ ಮಾಡ್ಕೊಂಡು ನಂತರ ಒಂದು ಹ್ಯಾಂಡಲ್ ಇರುತ್ತೆ, ಅದನ್ನ ಎತ್ತಿದ್ರೆ ಆಯ್ತು. ಹೌದು. ಅದಕ್ಕಿಂತ ಜಾಸ್ತಿ ಲೋಡ್ ಇದ್ದಾಗ ನಾವು ಸ್ವಲ್ಪ ಅನ್ಲೋಡ್ ಮ್ಯಾನ್ಯುವಲಿ ಅನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಓಪನ್ ಮಾಡ್ಕೊಂಡು ಮಾಡಿ ಆಮೇಲೆ ಅಲ್ಲ ಹಂಗೆ ಕೇಳಿದ್ರೆ ಲಿಫ್ಟ್ ಬೇಕಾಗದೆ ನಿಮ್ಗೆ ಲಾಸ್ಟ್ ಇದೆ. ಹಾ, ಹೌದು. ತೀರಾ ಅಂದ್ರೆ ಈಗ ಅಡಿಕೆ ಇದೆ, ಒಂದೊಂದೇ ಅಡಿಕೆ ಹೆಕ್ಕೋದು ಕಷ್ಟ ಆಗ್ತದೆ. ಮಣ್ಣಿದೆ, ಒಂದೊಂದೇ ಸ್ವಲ್ಪ ಗುದ್ಲಿಲಿ ಕೆರ್ಸಿ ತೆಗೆಯೋದು ಕಷ್ಟ ಆಗ್ತದೆ. 1 ಕ್ವಿಂಟಲ್ ಮಣ್ಣು, 4 ಬುಟ್ಟಿ ಮಣ್ಣಿದ್ರೆ ಆರಾಮಾಗಿ ಎತ್ತಿ ಅನ್ಲೋಡ್ ಮಾಡಬಹುದು. ಹಾ, ಅಂದ್ರೆ ಇದು ಮತ್ತು ಕಂಫರ್ಟ್ ಬೇಕು ಅಂತ ಆದ್ರೆ ಫುಲ್ ಲೋಡ್ ಒಂದೇ ಸರಿ ಒಬ್ಬನೇ ಹ್ಯಾಂಡಲ್ ಮಾಡ್ಬೇಕು, ಅಂದ್ರೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ಆದ್ರೆ ದುಡ್ಡು ಕೊಡಬೇಕು. ಹಾ. ಕಾಂಚನಂ ಕಾರ್ಯಸಿದ್ಧಿ. ಹಾ, ಅಷ್ಟೇ. ಈಗ ನೀವು ನೋಡ್ತಾ ಇರೋದು ಕಂಟ್ರೋಲರ್, ಅದರಲ್ಲೇ ಎಲ್ಲ ಕಂಟ್ರೋಲ್ ಆಗೋದು. ಅಂದ್ರೆ ನಾವು ಆಕ್ಸಿಲೇಟರ್ ಕೊಟ್ಟಿರೋದು, ಬ್ರೇಕ್ ಇರೋದು ಎಲ್ಲವನ್ನು ಅದೇ ಕಂಟ್ರೋಲ್ ಮಾಡೋದು. ಅದರಲ್ಲಿ ಗಾಡಿಯಲ್ಲಿ ಏನಾದ್ರು ಸಮಸ್ಯೆ ಆದ್ರೆ, ವೈರಿಂಗ್ ಸಮಸ್ಯೆ ಆದ್ರೆ ಅದು ಕೂಡ ಕಾಣಿಸುತ್ತೆ ಕಂಟ್ರೋಲರ್ ನಲ್ಲಿ, ಇಂಡಿಕೇಶನ್ ಬರುತ್ತೆ. ಅದ್ರ ಪ್ರಕಾರ ನಾವು ಏನ್ ರಿಪೇರಿ ಮಾಡ್ಬೇಕು ಮಾಡಬಹುದು. ಅಲ್ಲಿ ಇಂಡಿಕೇಶನ್ ಅಂದ್ರೆ ನಿಮ್ಗೆ ಎಲ್ಲಿ ಡಿಸ್ಪ್ಲೇ ಆಗುತ್ತೆ ಇಂಡಿಕೇಶನ್? ಅಲ್ಲಿ ಅದಕ್ಕೆ 4 ಲೈಟ್ ಇದೆ. ಓಕೆ. ಹಾ, ಒಂದೊಂದು ಇಂಡಿಕೇಶನ್ ಒಂದೊಂದು ರಿಪ್ರೆಸೆಂಟ್ ಮಾಡುತ್ತೆ. ಓಕೆ ಓಕೆ. ಅದ್ರ ಮೇಲೆ. ಹೌದು. ಸೊ ಅವಾಗ ಅದ್ರದ್ದು ಹೆಲ್ತ್ ನೀವು ನೋಡಿ ಏನಾಗಿದೆ ಅಂತ ನೀವು ಫೋನ್ ಮಾಡಿದಾಗ ಕೇಳ್ತೀರಿ. ಕೆಂಪು ಲೈಟ್ ಬಂತ, 2ನೇ ಲೈಟ್ ಬಂತ, 3ನೇ ಬಂತ ಅಂತ ಕೇಳ್ತೀರಿ. ಅದಕ್ಕೆ ತಕ್ಕಾಗ ಅವು ನೀವು ಇಮ್ಯಾಜಿನ್ ಮಾಡ್ತೀರಿ ಏನಾಗಿದೆ ಅಂತ. ಹೌದು. ಅಂದ್ರೆ ಈಗ ಯಾರೋ ಗುದ್ದು ಬಿಟ್ರು, ಆಕ್ಸಿಲೇಟರ್ ಮುರಿದೋಯ್ತು, ಅಲ್ಲೇ ಕಾಣಿಸುತ್ತೆ. ಓಕೆ, ಅಲ್ಲೇ ಕಾಣಿಸುತ್ತೆ. ಮೋಟರ್ ಒಳಗಡೆ ನೀರ್ ಹಾಕಿದ್ರು ಅಂದ್ರೆ ವಾಶ್ ಮಾಡಿದ್ರು, ಪ್ರೆಷರ್ ವಾಶ್, ಅದು ಕೂಡ ಕಾಣಿಸುತ್ತೆ ಅಲ್ಲೇ. ಓಕೆ, ಅದೆಲ್ಲ ಟೋಟಲ್ ಗಾಡಿಯ ಬಾಡಿ ಹೆಲ್ತ್ ಅನ್ನು ಅದು ತೋರಿಸುತ್ತೆ. ಸೊ ನಿಮ್ಗೆ ಅಲ್ಲಿ ಯಾವ ಲೈಟ್ ಬಂದಿದೆ ಅದ್ರ ಪ್ರಕಾರ ರಿಪೇರಿ ಮಾಡಿದ್ರೆ ಏನಾಗಿದೆ ಅಂತ ನಿಮ್ಗೆ ಹೌದು. ನಾವು ಅವರಿಗೆ ವಿಡಿಯೋ ಕಳಿಸ್ಕೊಡ್ತೇವೆ, ಅಥವಾ ವಿಡಿಯೋ ಕಾಲ್ ಅಲ್ಲಿ ಗೈಡ್ ಮಾಡ್ತೇವೆ, ಅಥವಾ ನಮ್ದು ಯೂಸರ್ ಮ್ಯಾನ್ಯುವಲ್ ಅಲ್ಲಿ ರಿಪೇರಿ ಹೇಗೆ ಮಾಡೋದು ಅಂತ. ಇದು ಒಂದು ಪವರ್ ಕಂಟ್ರೋಲ್. ಹಾ, ಈಗ ಇದರ ಲೋಡಿಂಗ್ ಎಷ್ಟಿದೆ, ಲೋಡ್ ಏನಿದೆ, ಅಲ್ಲಿ ಪರಿಸ್ಥಿತಿ ಏನಿದೆ ಹೇಳಿದ ಮೇಲೆ ಎಷ್ಟು ಪವರ್ ಬೇಕು ಬ್ಯಾಟ್ರಿಯಿಂದ ಡ್ರಾ ಮಾಡಿ ಕೊಡ್ತದೆ. ಇದು ನಮ್ಮ ಸೋಲಾರ್ VFD ಇದ್ದಂಗೆ. ಹೌದು, ಕರೆಕ್ಟ್ ಮಾಡ್ತದೆ. ಹೌದು. ಸೊ ಅದಲ್ಲದೆ ಬಾಡಿ ಹೆಲ್ತ್ ಚೆಕ್ಅಪ್ ಕೂಡ ಇದರಲ್ಲಿ ಹೌದು, ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಇದೆ. ಇದೆ. ಸೊ ನಿಮ್ಗೆ ಇದು ಬಹಳ ಮಹತ್ವದ ಪಾರ್ಟ್. ಹೌದು. ಸೊ ಇದು ನಿಮ್ಮ ವಾರಂಟಿಯಲ್ಲೇ ಕವರ್ ಆಗುತ್ತೆ, 3 ವರ್ಷ. ಹೌದು, ಕವರ್ ಆಗುತ್ತೆ. ಸೊ ಇದಕ್ಕೆ ಈಗ ನಾವು ಕೂತ್ಕೊಳ್ಳೋ ಸೀಟ್ ನ ಬುಡದಲ್ಲಿ ಸೇಫ್ ಆಗಿ ಬ್ಯಾಟ್ರಿ ಪಕ್ಕದಲ್ಲಿ ಜಾಗ ಕೊಟ್ಟಿದ್ದೀವಿ. ಹೌದು. ಸೊ ಇದು ಹಾಗಾದ್ರೆ ಇದು ಇದೊಂಥರ ಬ್ರೈನ್ ಅಂತ ಹೇಳಿ. ಹೌದು, ನಿಮ್ಮ ಗಾಡಿಯ ಬ್ರೈನ್. ಬ್ಯಾಟ್ರಿ ಹಾಲ್ಟ್ ಆದ್ರೆ ಅದು ಬ್ರೈನ್. ಹೌದು. ನಿಮ್ಮ ಮೋಟರ್ ಏನಿದೆ ಅದು ಕೈ ಕಾಲು. ಹೌದು, ಅದನ್ನ ಮುಂದಿನ ಕೆಲಸ ಮಾಡ್ಕೊಳ್ಳೋದು. ಹೌದು. ಇದು ಬಹಳ ಇಂಪಾರ್ಟೆಂಟ್ ಪಾರ್ಟ್. ಮೋಟರ್ ಇದು 7 HP ಈಕ್ವಲೆಂಟ್ ಪವರ್ ಅನ್ನ ಕೊಡ್ತಾ ಇದೆ. ಎಂತ ಗಂಟೆ ಏನಿದ್ರು ಆರಾಮಾಗಿ ಹೋಗುತ್ತೆ. ಇದು DC ಮೋಟರ್. DC ಮೋಟರ್ ಡೈರೆಕ್ಟ್ ಬ್ಯಾಟ್ರಿ ನಡೆಯೋದಕ್ಕೆ DC ಮೋಟರ್. ಸೊ ಇದಕ್ಕೆ ಇನ್ನೂ ಕೂಡ ವಾರಂಟಿ ಕವರ್ ಆಗುತ್ತೆ. ಹೌದು, 3 ವರ್ಷ. ಇದು ಡೈರೆಕ್ಟ್ ಈಗ ಸುಮ್ಮನೆ ಒಂದು ಟೆಕ್ನಿಕಲ್ ಪ್ರಶ್ನೆ, ಇದು ಒಳಗಡೆ ಬೆಲ್ಟ್ ಗಿಲ್ಟ್ ಏನಿಲ್ಲ, ಡೈರೆಕ್ಟ್ ಡೈರೆಕ್ಟ್ ಡ್ರೈವ್. ಹೌದು, ಗೇರ್. ಇದರಿಂದ ಪುಲ್ಲಿ ಹೇಳೋ ಪ್ರಶ್ನೆ, ಮತ್ತೆ ಪುಲ್ಲಿ ಇದ್ರ ಪ್ರಶ್ನೆ ಇಲ್ಲ. ಪುಲ್ಲಿ, ಚೈನ್, ಬೆಲ್ಟ್ ಆ ತರದ್ದು ಏನಿಲ್ಲ, ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ನಿಮ್ಗೆ ಪವರ್ ಲಾಸ್ ಕಡಿಮೆ ಆಗುತ್ತೆ. ಹೌದು. ಸೊ ಹಾಗಾಗಿ ಇದು 2 ಹಿಂದಿನ ಗಾಲಿಗಳಿಗೆ ಪವರ್ ಸಪ್ಲೈ ಮಾಡುತ್ತೆ. ಹೌದು. ಬಟ್ ಇದು ಮುಂದಿನ ಗಾಲಿಗೆ ಸಪ್ಲೈ ಇಲ್ಲ ಅಲ್ವಾ? ನಿಮ್ಮಲ್ಲೂ ಮತ್ತೆ ಫ್ರಂಟ್ ಡ್ರೈವ್ ಅಂತ ಇಲ್ಲ ಆ ತರದ ಅಗತ್ಯ ಇಲ್ಲ. ಅಂದ್ರೆ ಹಿಂದ್ಗಡೆ 2 ವೀಲ್, ಮುಂದ್ಗಡೆ 1 ವೀಲ್ ಅನ್ನ ಅದು ಚಿಕ್ಕದಿರೋದ್ರಿಂದ ತಳ್ಕೊಂಡು ಹೋಗ್ಬಿಡುತ್ತೆ ಕೆಸರಲ್ಲಿ ಸಿಕ್ಕಾಕೊಂಡ್ರು ಕೂಡ. ಆಮೇಲೆ ಮತ್ತೆ ಭಾರ ಇರೋದು, ಕೆಲಸ ಇರೋದು ಎಲ್ಲ ಹಿಂದ್ಗಡೆ ವೀಲಿಗೆ ಪವರ್ ಸಿಕ್ಕರೆ. ಹೌದು. ಸೊ ಡೈರೆಕ್ಟ್ ಆಗಿ ಇದು ವರ್ಕ್ ಆಗುತ್ತೆ. ಹೌದು. ಇದು ಚಾರ್ಜರ್, ಇದರ ಬ್ಯಾಟ್ರಿಗೆ ಪ್ಲಗ್ಗಿಗೆ ಕನೆಕ್ಟ್ ಮಾಡಿಬಿಟ್ರೆ ಚಾರ್ಜ್ ಆಗುತ್ತೆ. 4 ಗಂಟೆ 2 ಚಾರ್ಜರ್ ಕೊಡ್ತೇವೆ. 2 ಚಾರ್ಜರ್ನಲ್ಲೂ ಚಾರ್ಜ್ ಮಾಡಿಬಿಟ್ರೆ 4 ಗಂಟೆಯಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಟೈಮ್ ಇದೆ ಅಂತಂದ್ರೆ 1 ಚಾರ್ಜರ್ನ ಸ್ಟ್ಯಾಂಡ್ ಬೈಗಾಗಿ ಯೂಸ್ ಮಾಡ್ಕೊಳ್ಬಹುದು. ಸೊ ಇದನ್ನ ನೀವು ಗಾಡಿ ಒಳಗೆ ಏನು ಕೊಟ್ಟಿಲ್ಲ, ಅದರ ಅಗತ್ಯ ಇಲ್ಲ. ಬಟ್ ಇದ್ರದ್ದು ಕನೆಕ್ಟಿಂಗ್ ಪಾಯಿಂಟ್ ಅನ್ನ ಗಾಡಿ ಒಳಗೆ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀರಿ. ಹೌದು. ಸೊ ದಟ್ ಅದು ಒಮ್ಮೆ ಇದ್ರು ಅಥವಾ ನೀರಿದ್ರು ಸೇಫ್ ಆಗಿರ್ಲಿ ಅಂತೇಳಿ. ಹೌದು. ಸೊ ಇದನ್ನ ಸಪರೇಟ್, ಇದು ಒಂದು ಗಾಡಿ ಜೊತೆಗೆ 2 ಕೊಡ್ತೀರಿ ಅಂತ. ಇದು ಮತ್ತೆ ಕನ್ಫ್ಯೂಷನ್ ಆಗೋದ್ ಬೇಡ, ಅವರಿಗೆ ಸಮಸ್ಯೆ ಆಗೋದ್ ಬೇಡ ಅಂತೇಳಿ. ಹೌದು. ಇದು ಚಾರ್ಜರ್ ನಾವು ದುಡ್ಡು ಕೊಟ್ಟು ತಗೊಳ್ಳೋದ್ರೆ ಎಷ್ಟಿದೆ? 4,000 ಇದೆ. 4,000 ಇದೆ. ಸೊ ಇದು EV ಚಾರ್ಜರ್. ಅಂದ್ರೆ ಇದು ಅಂತ ಬೆಸ್ಟ್ ಕ್ವಾಲಿಟಿ ಇರುತ್ತೆ. ಈಗ ವೋಲ್ಟೇಜ್ ಫ್ಲಕ್ಚುಯೇಷನ್ ತಡ್ಕೊಳ್ಳೋ ಶಕ್ತಿ ಇದೆಯಾ ಅದಕ್ಕೆ? ಅದರ ಲಿಮಿಟ್ ಪ್ರಕಾರ ವೋಲ್ಟೇಜ್ ಫ್ಲಕ್ಚುಯೇಷನ್ ಎಲ್ಲದೂ ಒಂದು ಲಿಮಿಟ್ ವರೆಗೆ ತಡ್ಕೊಳ್ತದೆ. ಹೌದು.
ಒಂದ್ಸರಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಗೋದಕ್ಕೆ ಹಾ. 4 ತಾಸು ಬೇಕು. 4 ತಾಸು 2 ಚಾರ್ಜರ್ನ ಯೂಸ್ ಮಾಡಿದ್ರೆ, 1 ಚಾರ್ಜರ್ನ ಯೂಸ್ ಮಾಡಿದ್ರೆ Okay. 6 ರಿಂದ 7 ಎರಡು ಚಾರ್ಜರ್ ಸೈಮಲ್ಟೇನಿಯಸ್ ಕನೆಕ್ಟ್ ಮಾಡಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಪ್ರೊವಿಷನ್ ಇದೆ. ಒಂದು ಡೈರೆಕ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಬಹುದು, ಒಂದು ಡೈರೆಕ್ಟ್ ಗಾಡಿ ವೆಹಿಕಲ್ ಗೆ ಅಥವಾ ಬ್ಯಾಟ್ರಿಗೆ 2 ಚಾರ್ಜರ್ನ ಕನೆಕ್ಟ್ ಮಾಡಬಹುದು. ಒಂದೇ ಬ್ಯಾಟ್ರಿಗೆ ಸೈಮಲ್ಟೇನಿಯಸ್ಲಿ 2 ಚಾರ್ಜರ್ ಅನ್ನು ಕೂಡ Connect ಅವಕಾಶ ಇದೆ. ಹೌದು, ಆತರ ನೀವು ಪ್ರೊವಿಷನ್ ಕೊಟ್ಟಿದ್ದೀರಿ. ಸೊ ದಟ್ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಆಗತ್ತೆ. ಒಂದನ್ನೇ ಫಾಸ್ಟ್ ಚಾರ್ಜರ್ ಕೊಟ್ಟು ಮಾಡೋದಕ್ಕಿಂತ ಹೌದು, ಹ್ಮ್, 2 ಇದ್ರೆ ಎರಡು ಕೊಟ್ಟಿದ್ದೀರಿ. ಒಂದು ಬ್ಯಾಕಪ್ ಇದ್ದೇ ಇರುತ್ತೆ, ಯಾವತ್ತು ಒಂದು ಇರುತ್ತೆ. ಹಾಳಾದ್ರೂ ಕೂಡ. ಈಗ ಒಂದೇ ಚಾರ್ಜರ್ ಕನೆಕ್ಟ್ ಮಾಡಿದ್ರೆ ಎಷ್ಟು ಟೈಮ್ ಬೇಕು? ಈ ನಿಮ್ಮ 6 ಗಂಟೆ, 6 ರಿಂದ 7 ಗಂಟೆ ಒಳಗಡೆ. ಬೇಕು. ಹಾ. ಮತ್ತೆ ಬ್ಯಾಟ್ರಿ ಲೈಫ್ ಕೂಡ ಒಂದೇ ಸ್ಲೋ ಚಾರ್ಜ್ ಮಾಡಿದಷ್ಟು ಬ್ಯಾಟ್ರಿ ಲೈಫ್ ಜಾಸ್ತಿ. ಓಕೆ, ಹಂಗೆ. ಹಾ. ಅದ್ರ ಮೇಲೆ ರಿಸರ್ಚ್ ಇದೆಯಾ ತರ? ಹೌದು, ಇದೆ. ಓಕೆ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಈ ಕಾರ್ಟ್ದು ಎಲ್ಲಾ ವಿವರವನ್ನ ನಾವು ಒಂಥರ ಸ್ಪೂನ್ ಫೀಡಿಂಗ್ ತರ ಹೇಳಿದಂಗೆ ಎಲ್ಲ ತೋರಿಸಿದ್ವಿ. ಕಾರಣ ಏನಂದ್ರೆ, ನಾವು ಈಗಾಗಲೇ ನಾನು ಸಾಕಷ್ಟು ಸರಿ ಹೇಳಿದಂಗೆ ಎಲ್ಲರನ್ನೂ ನಾವು ಎಲ್ಲಾ ಗ್ರಾಹಕರನ್ನ ಅಥವಾ ಎಲ್ಲಾ ಆಸಕ್ತರನ್ನ ಸಿರ್ಸಿಗೆ ಬಂದು ಈ ಸದ್ಯದ ಮಟ್ಟಿಗೆ ಇವ್ರದ್ದು ಎಲ್ಲ ಬೇರೆ ಕಡೆ ಎಲ್ಲ ಶೋರೂಮ್ ಇಲ್ಲ ಮಾಡೋಕ್ಕೆ, ಕೊನೆ ಪಕ್ಷ ಇದೆಲ್ಲ ಇಷ್ಟೇ ಪಾರ್ಟ್ಸ್ ಇರೋದು, ಇದನ್ನ ಹೀಗೆ ಆಪರೇಟ್ ಮಾಡೋದು ಸಿಂಪಲ್ ಆಗಿ. ಕೊನೆಗೆ ಮನುಷ್ಯನಿಗೆ ತಾನೇ ಮುಟ್ ನೋಡಿ ತಾನೇ ಹೊಡೆದು ನೋಡಿದ್ರೆ ಸಮಾಧಾನ, ಅದು ಫೈನಲಿ ಇದ್ದಿದ್ದೆ. ಹೌದು. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಇದಿಷ್ಟೇ ಇದರದ್ದು ಸ್ಪೇರ್ಸ್ ಅಂತೇಳಿ ತೋರ್ಸೋದಕ್ಕೆ ನಾವು ಈ ಪ್ರಯತ್ನವನ್ನ ಮಾಡಿದ್ವಿ. ಸೊ ನಿಮಗೂ ಕೂಡ ಇದು ಪ್ರಯೋಜನಕ್ಕೆ ಬಂತು ಅಂತ ಅನ್ಕೊಂಡು ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಶ್ರೀ ಸಂತೋಷ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಮತ್ತೆ ಮುಂದಿನ ವಿಶೇಷ ಕಂತುಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.